ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರೋ ಈ ಮೂಲಗಳು ಆಕ್ಚುಲಿ ಸಾಮಾನ್ಯವಾದ ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ. ಇವು ನೇರವಾಗಿ ದೇವರು, ಸೃಷ್ಟಿ ಮತ್ತು ನಮ್ಮ ಆಯ್ಕೆಗಳ ಮೂಲಕ್ಕೆ ಕೈ ಹಾಕಿವೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಯಾಕಂದ್ರೆ ಇದರಲ್ಲಿರೋ ಕೆಲವು ವಿಚಾರಗಳು ನಿಜಕ್ಕೂ ತಲೆ ತಿರುಗಿಸುವಂತಿವೆ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ, ಈ ಮೂಲಗಳು ಆಡಮ್ನ ಸೃಷ್ಟಿಯ ಬಗ್ಗೆ ಹೇಳುವ ಒಂದು ವಿಷಯ ನನ್ನ ಗಮನ ಸೆಳೆಯಿತು. ನಾವು ಸಾಮಾನ್ಯವಾಗಿ ಆಡಮ್ನನ್ನು ಏದೇನ್ ತೋಟದಲ್ಲಿ ಸೃಷ್ಟಿಸಲಾಯಿತು ಅಂತ ಕೇಳಿರ್ತೇವೆ ಅಲ್ವಾ? ಹೌದು. ಆದರೆ ಈ ಮೂಲಗಳು ಹೇಳುವುದೇ ಬೇರೆ. ದೇವರು ಮೊದಲ ಆಡಮ್ನನ್ನು ಸೈತಾನನನ್ನು ಬಂಧಿಸಿಟ್ಟ ಸ್ಥಳವಾದ ಹಡೀಸ್ನಲ್ಲಿ ಸೃಷ್ಟಿಸಿದರು ಅಂತ ಹೇಳಲಾಗಿದೆ. ಒಂದು ನಿಮಿಷ, ಹಡೀಸ್ನಲ್ಲ. ಅದು ತೋಟ ಅಲ್ಲ, ಬದಲಿಗೆ ಒಂದು ರೀತಿಯ ಸೆರೆಮನೆ. ಇದು ಇಡೀ ಚಿತ್ರಣವನ್ನೇ ಬದಲಾಯಿಸುತ್ತೆ. ಅಂದ್ರೆ ಇದೊಂದು ಸುಂದರ ಆರಂಭದ ಬದಲು ದೇವರು ಮೊದಲಿನಿಂದಲೇ ಮಾನವೀಯತೆಯನ್ನು ಒಂದು ಸಂಘರ್ಷದ ಕೇಂದ್ರದಲ್ಲಿ ಇರಿಸಿದಂತೆ ಕಾಣುತ್ತಿದೆಯಲ್ಲ. ಖಂಡಿತ. ನೀವು ಹೇಳಿದ್ದು ತುಂಬಾನೇ ಸರಿ. ಇದು ನಾವು ಕೇಳುವ ಸಾಮಾನ್ಯ ಕಥೆಯಲ್ಲ. ಈ ಮೂಲಗಳ ಪ್ರಕಾರ ಆಡಮ್ನ ಸೃಷ್ಟಿಯ ಸ್ಥಳವು ಒಂದು ಉದ್ದೇಶವನ್ನು ಹೊಂದಿತ್ತು. ಅದು ಕೇವಲ ಒಂದು ಸ್ಥಳವಲ್ಲ, ಅದೊಂದು ಒಂದು ಹೇಳಿಕೆ. ಮಾನವೀಯತೆಯ ಕಥೆ ಒಂದು ಶಾಂತಿಯುತ ತೋಟದಲ್ಲಿ ಶುರುವಾಗಲಿಲ್ಲ, ಬದಲಿಗೆ ಕೆಟ್ಟದ್ದರ ಕೇಂದ್ರದಲ್ಲೇ ಶುರುವಾಯಿತು. ಅಂದ್ರೆ ಮನುಷ್ಯನನ್ನು ಸೃಷ್ಟಿಯ ಸಂಘರ್ಷದ ಮಧ್ಯದಲ್ಲಿ ಇರಿಸಲಾಯಿತು ಅಂತ. ಹೌದು. ಆದ್ರೆ ಇಲ್ಲಿ ಇನ್ನೊಂದು ಆಳವಾದ ಅಂಶವಿದೆ. ಮೊದಲ ಆಡಮ್ ಅಂದ್ರೆ ಈ ಮನುಷ್ಯ ಕೇವಲ ಮೊದಲ ಜೀವಿ ಆಗಿರಲಿಲ್ಲ. ಅವನು ಕೊನೆಯ ಆಡಮ್ ಅಂತಾರಲ್ಲ, ಅಂದ್ರೆ ಕ್ರಿಸ್ತ. ಆತ ಈ ಜಗತ್ತಿಗೆ ಪ್ರವೇಶಿಸಲು ಒಂದು ದ್ವಾರವಾಗಿದ್ದ. ಹಾಗಾದ್ರೆ ಮೊದಲ ಆಡಮ್ ಒಂದು ರೀತಿಯಲ್ಲಿ ದಾರಿ ಮಾಡಿಕೊಟ್ಟವನು ಕೊನೆಯ ಆಡಮ್ಗಾಗಿ. ಹೌದು ಹೌದು. ಹಾಗಾದ್ರೆ ಕೊನೆಯ ಆಡಮ್ನ ಉದ್ದೇಶವೇನಾಗಿತ್ತು? ಮೂಲಗಳ ಪ್ರಕಾರ ಕೊನೆಯ ಆಡಮ್ 3 ಮುಖ್ಯ ಕಾರಣಗಳಿಗಾಗಿ ಬಂದನು. 1, ಮೊದಲ ಆಡಮ್ನನ್ನು ದೇವರ ಸ್ವರೂಪದಲ್ಲಿ ಪರಿಪೂರ್ಣಗೊಳಿಸಲು. 2, ದೇವರ ಆಜ್ಞೆಗಳು ಕೇವಲ ನಿಯಮಗಳಲ್ಲ, ಅವು ಸತ್ಯ ಮತ್ತು ಪ್ರೀತಿಯಿಂದ ಕೂಡಿವೆ ಅಂತ ಸಾಬೀತುಪಡಿಸಲು. ಸರಿ. ಮತ್ತು 3, ಈ ಮೂಲಕ ಇಡೀ ಸೃಷ್ಟಿಯ ಯೋಜನೆಯನ್ನು ಪೂರ್ಣಗೊಳಿಸಲು. ಹಾಗಾಗಿ ಆಡಮ್ನನ್ನು ಹಡೀಸ್ನಲ್ಲಿ ಸೃಷ್ಟಿಸಿದ್ದು ಈ ದೊಡ್ಡ ನಾಟಕದ ಮೊದಲ ಅಂಕದಂತೆ. ಇದು ಆಡಮ್ನ ಪಾತ್ರಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತದೆ. ಹಾಗೆಯೇ ಆಡಮ್ನ ಪತನದ ಬಗ್ಗೆಯೂ ಈ ಮೂಲಗಳಲ್ಲಿ ಒಂದು ವಿಶಿಷ್ಟವಾದ ದೃಷ್ಟಿಕೋನವಿದೆ. ಅವನು ನಿಷೇಧಿತ ಹಣ್ಣನ್ನು ತಿಂದಿದ್ದು ಕೇವಲ ದೇವರ ಆಜ್ಞೆಯನ್ನು ಮುರಿದಿತಲ್ಲ, ಆ ಕ್ಷಣದಲ್ಲಿ ಅವನಿಗೆ ತಾನು ದೇವರಿಗಿಂತ ಹೆಚ್ಚು ಹವ್ವಳನ್ನು ಪ್ರೀತಿಸುತ್ತಿದ್ದೇನೆ, ಅಂದ್ರೆ ನಾನೊಬ್ಬ ವಿಗ್ರಹಾರಾಧಕ ಎಂಬ ಅರಿವಾಯಿತಂತೆ. ಇದು ಅವಿಧೇಯತೆಗಿಂತಲೂ ಆಳವಾದದ್ದು ಅಲ್ವೇ? ಹೌದು, ಖಂಡಿತವಾಗಿಯೂ. ಅದು ಕೇವಲ ಒಂದು ತಪ್ಪು ಕ್ರಿಯೆಯಾಗಿರ್ಲಿಲ್ಲ, ಅದು ಅವನ ಹೃದಯದ ಸ್ಥಿತಿಯನ್ನು ಬಹಿರಂಗಪಡಿಸಿದ ಕ್ಷಣವಾಗಿತ್ತು. ಆ ಘಟನೆ ಅವನಿಗೆ ತಪ್ಪು ಸರಿಯ ಅರಿವನ್ನು ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ತಾನು ಆಧ್ಯಾತ್ಮಿಕವಾಗಿ ಸತ್ತಿದ್ದೇನೆ ಅಂತ ಗೊತ್ತಾಯ್ತು. ಹೌದು, ಮತ್ತು ನನಗೆ ಬದುಕಲು ಜೀವವೃಕ್ಷದ ಅವಶ್ಯಕತೆಯಿದೆ ಎಂಬ ಸತ್ಯವನ್ನು ಮನದಟ್ಟು ಮಾಡಿಸಿತು. ಇಲ್ಲಿಂದ ಒಂದು ಅದ್ಭುತವಾದ ಸಮಾನಾಂತರವನ್ನು ಈ ಮೂಲಗಳು ಎತ್ತಿ ತೋರಿಸ್ತವೆ. ಯಾವ ರೀತಿಯ ಸಮಾನಾಂತರ? ನೋಡಿ, ಮೊದಲ ಆಡಮ್ ಹವ್ವಳ ಮೇಲಿನ ತನ್ನ ಪ್ರೀತಿಯಿಂದಾಗಿ ಅವಳ ಜೊತೆ ಸೇರಿ ಪಾಪ ಮಾಡಿ ಸತ್ತನು. ಹಾಗೆಯೇ ಕೊನೆಯ ಆಡಮ್ ಕೂಡ ಮೊದಲ ಆಡಮ್ನ ಮೇಲಿನ ತನ್ನ ಪ್ರೀತಿಯಿಂದಾಗಿ ಸಾಯುತ್ತಾನೆ. ಓಕೆ, ಆದ್ರೆ ವ್ಯತ್ಯಾಸ ಇಷ್ಟೇ. ಮೊದಲ ಆಡಮ್ ತನ್ನ ಸ್ವಂತ ಪಾಪದಿಂದ ಸತ್ರೆ, ಕೊನೆಯ ಆಡಮ್ ಮೊದಲ ಆಡಮ್ ಮಾಡಿದ ಪಾಪಕ್ಕಾಗಿ ಸಾಯುತ್ತಾನೆ. ಇದು ಪ್ರೀತಿಯ 2 ವಿಭಿನ್ನ ಆದರೆ ತುಂಬಾನೇ ಶಕ್ತಿಯುತ ಅಭಿವ್ಯಕ್ತಿಗಳನ್ನು ತೋರಿಸ್ತದೆ. ಒಂದು ದಾರಿ ತಪ್ಪಿದ ಪ್ರೀತಿ, ಇನ್ನೊಂದು ವಿಮೋಚಿಸುವ ಪ್ರೀತಿ. ಆಡಮ್ನ ಪತನ ಪ್ರೀತಿಯಿಂದ ಆಯ್ಕೆ ಮಾಡಿದ ಒಂದು ದುರಂತ ಅಂತಾಯಿತು. ಇದು ನನ್ನ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತಿದೆ. ದೇವರಿಗೆ ಇದೆಲ್ಲ ಆಗುತ್ತೆ ಅಂತ ಮೊದಲೇ ತಿಳಿತಿತ್ತಲ್ವೇ? ಈ ಮೂಲಗಳು ಆ ಬಗ್ಗೆ ಏನ್ ಹೇಳುತ್ತವೆ? ಹಾಗಿದ್ರೆ ಇದೆಲ್ಲ ಯಾಕೆ ನಡೆಯಿತು? ಇಲ್ಲಿಯೇ ಪೂರ್ವನಿರ್ಣಯದ ವಿಷಯ ಬರುತ್ತೆ ಅಲ್ವಾ? ಖಂಡಿತ. ಇಲ್ಲಿಂದಲೇ ವಿಷಯವು ದೇವತಾಶಾಸ್ತ್ರದ ಅತ್ಯಂತ ಜಟಿಲವಾದ ಭಾಗಕ್ಕೆ ಹೋಗುತ್ತದೆ. ಈ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತವೆ, ದೇವರು ಸೃಷ್ಟಿಯನ್ನು ಪ್ರಾರಂಭಿಸುವ ಮೊದಲೇ ಕೆಲವು ದೇವದೂತರು ಬಿದ್ದುಹೋಗುತ್ತಾರೆ, ಆಡಮ್ ಕೂಡ ಪಾಪ ಮಾಡುತ್ತಾನೆ ಎಂಬ ಪೂರ್ತಿ ಅರಿವು ದೇವರಿಗಿತ್ತು. ಅಂದ್ರೆ ಇದು ದೇವರಿಗೆ ಅನಿರೀಕ್ಷಿತ ಆಘಾತವಾಗಿರ್ಲಿಲ್ಲ? ಖಂಡಿತ ಅಲ್ಲ. ಹಾಗಾದ್ರೆ ಇಷ್ಟೆಲ್ಲ ಗೊತ್ತಿದ್ರೂ ದೇವರು ಯಾಕೆ ಸೃಷ್ಟಿಯನ್ನು ಮುಂದುವರಿಸಿದ್ರು? ಕೆಟ್ಟದ್ದಕ್ಕೆ ಅವಕಾಶವನ್ನ ಯಾಕೆ ಕೊಟ್ರು?
ಮೂಲಗಳ ಪ್ರಕಾರ ಉತ್ತರವು ಶಿಲುಬೆಯಲ್ಲಿದೆ. ದೇವರು ತಮ್ಮ ಪ್ರೀತಿ ಮತ್ತು ನ್ಯಾಯವನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸಲು ಶಿಲುಬೆಯ ಘಟನೆಯನ್ನು ಮೊದಲೇ ಯೋಜಿಸಿದ್ರು. ಓಕೆ. ಆ ಶಿಲುಬೆಯ ಮೂಲಕ ಜೀವಿಗಳ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಲು ನಿರ್ಧರಿಸಿ ಸೃಷ್ಟಿಯನ್ನು ಪ್ರಾರಂಭಿಸಿದ್ರು. ಅಂದರೆ ಪತನವು ದೇವರ ಯೋಜನೆಯನ್ನು ಹಾಳು ಮಾಡಿದ ಒಂದು ದುರಂತವಲ್ಲ, ಬದಲಿಗೆ ದೇವರ ದೊಡ್ಡ ಯೋಜನೆಯ ಒಂದು ಭಾಗವಾಗಿತ್ತು. ಯೋಜನೆಯ ಭಾಗವಾಗಿ? ಹೌದು. ಅವರು ಕ್ರಿಸ್ತನಲ್ಲಿ ಹುತಾತ್ಮ ಸಾಕ್ಷಿಗಳು ಮತ್ತು ಮೊದಲ ಫಲಗಳನ್ನು ಮೊದಲೇ ನಿರ್ಧರಿಸಿದ್ರು. ಒಂದು ನಿಮಿಷ, ಮೊದಲ ಫಲಗಳು ಅಂದ್ರೇನು? ಇದರ ಬಗ್ಗೆ ಹೆಚ್ಚು ಗೊತ್ತಿಲ್ಲದವರಿಗೆ ಇದರ ಅರ್ಥವೇನು? ಇದೇನಾದರೂ ನಂಬಿಕೆಯುಳ್ಳವರ ಮೊದಲ ಸುಗ್ಗಿಯ ತರನಾ? ಹೌದು, ಇದು ಸಾಂಕೇತಿಕ ಭಾಷೆ. ಮೊದಲ ಫಲಗಳು ಅಂದ್ರೆ ದೇವರ ಯೋಜನೆಯಲ್ಲಿ ನಂಬಿಕೆಯಿಟ್ಟು ಆತನಿಗೆ ಸಂಪೂರ್ಣವಾಗಿ ವಿಧೇಯರಾಗುವ ಜನನ ಮೊದಲ ಗುಂಪು ಸರಿ. ಸಲಾಗುತ್ತದೆ. ಮತ್ತು ಕೊನೆಯದಾಗಿ 1,44,000 ಜನರ ಸಂಖ್ಯೆ ಪೂರ್ಣಗೊಂಡಾಗ ದೇವರ ಆಜ್ಞೆಗಳು ಪಾಲಿಸಲು ಸಾಧ್ಯ ಮತ್ತು ನ್ಯಾಯಯುತವಾಗಿವೆ ಎಂಬ ಸತ್ಯವು ಇಡೀ ಸೃಷ್ಟಿಗೆ ಸಾಬೀತಾಗುತ್ತದೆ. ಓಹೋ, ಓಕೆ. ಆ ಕ್ಷಣದಲ್ಲಿ ಜೀವಿಗಳ ಸ್ವತಂತ್ರ ಇಚ್ಛೆಯು ಪೂರ್ಣಗೊಳ್ಳುತ್ತದೆ. ಅಂದ್ರೆ ಸೃಷ್ಟಿಯ ಮೂಲ ಉದ್ದೇಶವೇ ಸ್ವತಂತ್ರ ಇಚ್ಛೆಯ ಪೂರ್ಣತೆ. ಇದು ನನ್ನ ತಲೆಯನ್ನು ಸ್ವಲ್ಪ ಗಿರಿಗಿಟ್ಟಿಸೋ ಹಾಗೆ ಮಾಡುತ್ತಿದೆ. ದೇವರು ಎಲ್ಲವನ್ನೂ ಮೊದಲೇ ತಿಳಿದಿದ್ದರೆ ಮತ್ತು ಎಲ್ಲವನ್ನೂ ಮೊದಲೇ ನಿರ್ಧರಿಸಿದ್ದರೆ ನಮ್ಮ ಸ್ವತಂತ್ರ ಇಚ್ಛೆ ಅಥವಾ ಆಯ್ಕೆಯ ಸ್ವಾತಂತ್ರ್ಯ ಎಲ್ಲಿ ಬಂತು? ಅದು ಕೇವಲ ಒಂದು ಭ್ರಮೆಯೇ? ನಾವು ಕೇವಲ ಪೂರ್ವ ಲಿಖಿತ ಚಿತ್ರಕಥೆಯಲ್ಲಿ ಪಾತ್ರಧಾರಿಗಳಷ್ಟೇನಾ? ಇದು ಶತಮಾನಗಳಿಂದ ಕೇಳಲಾಗುತ್ತಿರುವ ಪ್ರಶ್ನೆ. ಈ ಮೂಲಗಳು ಇದನ್ನು ಹೀಗೆ ವಿವರಿಸಲು ಪ್ರಯತ್ನಿಸುತ್ತವೆ. ದೇವರು ಜೀವಿಗಳಿಗೆ ಸ್ವತಂತ್ರ ಇಚ್ಛೆಯನ್ನು ಕೊಟ್ಟಿದ್ದಾರೆ, ಅದು ನಿಜ. ಆದ್ರೆ ಸಮಸ್ಯೆ ಇಲ್ಲಿದೆ. ಜೀವಿಗಳು ತಮ್ಮ ಸ್ವಂತ ಶಕ್ತಿಯಿಂದ ದೇವರಿಗೆ ವಿಧೇಯರಾಗಲು ಸಾಧ್ಯವಿಲ್ಲ. ಅದು ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಸರಿ, ಅನುಗ್ರಹ ಅಂದ್ರೆ ದೇವರ ಸಹಾಯ ಅಥವಾ ಶಕ್ತಿ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಆಯ್ಕೆ ಎಲ್ಲಿ ಬರ್ತದೆ? ಆಯ್ಕೆಯು ವಿಧೇಯರಾಗುವುದರಲ್ಲಿಲ್ಲ, ಬದಲಿಗೆ ವಿಧೇಯರಾಗಲು ಬೇಕಾದ ಆ ಅನುಗ್ರಹವನ್ನು ಸ್ವೀಕರಿಸುವುದರಲ್ಲಿ ಅಥವಾ ತಿರಸ್ಕರಿಸುವುದರಲ್ಲಿ ಇದೆ. ಓ, ಇದೊಂದು ಸೂಕ್ಷ್ಮವಾದ ಆದರೆ ಪ್ರಮುಖವಾದ ವ್ಯತ್ಯಾಸ. ಹೌದು. ದೇವರ ಅನುಗ್ರಹವನ್ನು ಒಪ್ಪಿಕೊಳ್ಳಬೇಕೇ ಬೇಡವೇ ಎಂಬುದು ನಮ್ಮ ಆಯ್ಕೆ. ಹೇಗೆ ಅಂದ್ರೆ, ಯಾರೋ ಒಬ್ಬರು ನೀರಿನಲ್ಲಿ ಮುಳುಗುತ್ತಿದ್ದಾರೆ. ನಾವು ಅವರಿಗೆ ಒಂದು ಹಗ್ಗವನ್ನು ಎಸೆಯುತ್ತೇವೆ. ಅವರು ಆ ಹಗ್ಗವನ್ನು ಹಿಡಿದುಕೊಳ್ಳಬೇಕೇ ಬೇಡವೇ ಎಂಬುದು ಅವರ ಆಯ್ಕೆ. ಆ ಹಗ್ಗವೇ ಅನುಗ್ರಹದಂತೆ. ಆದರೆ ಇಲ್ಲೊಂದು ಸಂಕೀರ್ಣತೆ ಇದೆ. ದೇವರು ಯಾರಿಗಾದರೂ ಆ ಹಗ್ಗವನ್ನೇ ಎಸೆಯದಿದ್ರೇನಾಗ್ತದೆ? ಅವರು ವಿಧೇಯರಾಗಲು ಅಥವಾ ಹಗ್ಗ ಹಿಡಿಯಲು ಬಯಸಿದ್ರೂ ಸಹ ದೇವರ ಅನುಗ್ರಹವಿಲ್ಲದೆ ಅದು ಸಾಧ್ಯವಿಲ್ಲವಾದರೆ ಅವರ ಗತಿಯೇನು? ಹೌದು. ಇದು ದೇವರೇ ಕೆಲವರನ್ನು ಕೈಬಿಟ್ಟಂತೆ ಆಗೋದಿಲ್ವೇ? ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ ಮತ್ತು ಮೂಲಗಳು ಇದನ್ನು ನೇರವಾಗಿ ಚರ್ಚಿಸುತ್ತವೆ. ಅವು ಹೇಳುವಂತೆ ಅನುಗ್ರಹವನ್ನು ಸ್ವೀಕರಿಸುವಂತಹ ವ್ಯಕ್ತಿಗೆ ದೇವರು ಅನುಗ್ರಹವನ್ನು ನೀಡದಿದ್ದರೆ ಆ ವ್ಯಕ್ತಿಯು ಸಾಯುತ್ತಾನೆ ಮತ್ತು ಆ ಸಾವಿಗೆ ದೇವರೇ ಕಾರಣರಾಗುತ್ತಾರೆ. ಓ, ಹಾಗಾದಲ್ಲಿ ದೇವರು ಕೊಲೆಗಾರನಾಗುತ್ತಾನೆ ಎಂದು ಈ ಮೂಲಗಳು ಬಹಳ ಕಠಿಣವಾಗಿ ಹೇಳುತ್ತವೆ. ಆದ್ದರಿಂದ ದೇವರು ಹಾಗೆ ಮಾಡುವುದಿಲ್ಲ. ಯಾರು ಅನುಗ್ರಹವನ್ನು ಸ್ವೀಕರಿಸಲು ಸಿದ್ಧರಿರುತ್ತಾರೋ ಅವರಿಗೆ ದೇವರು ಖಂಡಿತವಾಗಿಯೂ ಅನುಗ್ರಹವನ್ನು ನೀಡುತ್ತಾರೆ. ಇದರಿಂದ ಅವರು ಬದುಕುತ್ತಾರೆ. ಹಾಗಾದರೆ ಅನುಗ್ರಹವನ್ನು ತಿರಸ್ಕರಿಸುವರ ಕಥೆಯೇನು? ಯಾರು ಅನುಗ್ರಹವನ್ನು ತಿರಸ್ಕರಿಸುತ್ತಾರೋ ಅವರಿಗೆ ದೇವರು ಅವರು ತಮ್ಮ ಸಾವನ್ನು ತಾವೇ ಆರಿಸಿಕೊಂಡಿದ್ದಾರೆಂದು ಇತರ ಜೀವಿಗಳಿಗೆ ಸ್ಪಷ್ಟವಾಗಿ ತೋರಿಸಲು ಸಾಕಷ್ಟು ಅನುಗ್ರಹವನ್ನು ನೀಡುತ್ತಾನೆ. ಅಂದರೆ ಅವರಿಗೆ ಆಯ್ಕೆ ಮಾಡಲು ಪೂರ್ತಿ ಅವಕಾಶವಿತ್ತು, ಆದರೆ ಅವರೇ ಅದನ್ನು ತಿರಸ್ಕರಿಸಿದರು ಎಂದು ಎಲ್ಲರಿಗೂ ತಿಳಿಯಬೇಕು. ಇದೆಲ್ಲವೂ ದೇವರ ಪ್ರೀತಿ ಮತ್ತು ನ್ಯಾಯವನ್ನು ಎಲ್ಲ ಜೀವಿಗಳಿಗೆ ಸ್ಪಷ್ಟಪಡಿಸುವುದಕ್ಕಾಗಿಯೇ. ದೇವರನ್ನು ಯಾರು ತಪ್ಪು ತಿಳಿಯಬಾರದು ಎಂಬುದೇ ಇದರ ಉದ್ದೇಶ. ಇದು ಒಂದು ರೀತಿಯ ವಿರೋಧಾಭಾಸದಂತೆ ಕೇಳಿಸುತ್ತದೆ. ದೇವರು ಯಾರು ಅನುಗ್ರಹವನ್ನು ಸ್ವೀಕರಿಸುತ್ತಾರೆ ಮತ್ತು ಯಾರು ತಿರಸ್ಕರಿಸುತ್ತಾರೆ ಅಂತ ಮೊದಲೇ ತಿಳಿದಿರುತ್ತಾರೆ. ಅದಕ್ಕೆ ತಕ್ಕಂತೆ ಯೋಜನೆಯನ್ನೂ ಮಾಡಿರುತ್ತಾರೆ. ಹಾಗಿದ್ದರೆ ಕೊನೆಯಲ್ಲಿ ನ್ಯಾಯ ತೀರ್ಪು ಯಾಕೆ ಬೇಕು? ಬಿಳಿ ಸಿಂಹಾಸನದ ಮುಂದೆ ಎಲ್ಲರನ್ನೂ ನಿಲ್ಲಿಸುವ ಉದ್ದೇಶವೇನು? ಅದರ ಫಲಿತಾಂಶ ಮೊದಲೇ ಗೊತ್ತಿರುವುದಲ್ಲವೇ? ಇದನ್ನು ನಾವು ದೊಡ್ಡ ಚಿತ್ರಣಕ್ಕೆ ಜೋಡಿಸಿದರೆ ನ್ಯಾಯ ತೀರ್ಪಿನ ಉದ್ದೇಶ ಶಿಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಪ್ರದರ್ಶಿಸುವುದು. ಮೂಲಗಳ ಪ್ರಕಾರ ನ್ಯಾಯ ತೀರ್ಪು ಸಾರ್ವಜನಿಕವಾಗಿ ನಡೆಯುತ್ತದೆ. ಅದು ಮುಚ್ಚಿದ ಕೋಣೆಯಲ್ಲಿ ನಡೆಯುವ ವಿಚಾರಣೆಯಲ್ಲ. ಯಾಕೆ? ಯಾಕೆಂದರೆ
ದೇವರು ತಮ್ಮ ಪ್ರತಿಯೊಂದು ನಿರ್ಧಾರದ ಹಿಂದಿನ ಕಾರಣಗಳನ್ನು ಎಲ್ಲ ಜೀವಿಗಳಿಗೆ, ದೇವದೂತರಿಗೂ ಸೇರಿದಂತೆ ತೋರಿಸಲು ಬಯಸುತ್ತಾರೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ದೇವರ ಕಾರ್ಯಗಳ ಪಾರದರ್ಶಕತೆಗಾಗಿ ಅಂತನಾ? ಹೌದು, ಅದನ್ನೇ ಹೇಳಬಹುದು. ಜೀವಿಗಳು ದೇವರ ಪ್ರೀತಿ ಮತ್ತು ನ್ಯಾಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರನ್ನು ಭಯದಿಂದಲ್ಲ, ಪ್ರೀತಿಯಿಂದ ಆರಾಧಿಸಲು ಸಾಧ್ಯ. ಸರಿ. ಆಗ ಮಾತ್ರ ಅವರ ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳುತ್ತದೆ. ಬಿಳಿ ಸಿಂಹಾಸನದ ಮುನ್ನೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಮಾತು, ಕ್ರಿಯೆ ಮತ್ತು ಆಲೋಚನೆಯೂ ಬಹಿರಂಗಗೊಳ್ಳುತ್ತದೆ ಎಂದು ಮೂಲಗಳು ಹೇಳುತ್ತವೆ. ಆಗ ದೇವರ ತೀರ್ಪುಗಳು ಸಂಪೂರ್ಣವಾಗಿ ನ್ಯಾಯಯುತವೆಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಯಾರೂ ದೇವರನ್ನು ಪ್ರಶ್ನಿಸುವಂತಿಲ್ಲ, ಏಕೆಂದ್ರೆ ಎಲ್ಲವೂ ಅವರ ಕಣ್ಣು ಮುಂದೆಯೇ ಇರುತ್ತದೆ. ಇದು ನ್ಯಾಯದ ಪರಿಕಲ್ಪನೆಗೆ ಒಂದು ವಿಭಿನ್ನ ನೋಟವನ್ನು ನೀಡುತ್ತದೆ. ಇದು ಕೇವಲ ಕಾನೂನು ಪಾಲನೆಯಲ್ಲ, ಬದಲಾಗಿ ಸಂಬಂಧ ಮತ್ತು ತಿಳುವಳಿಕೆಯ ವಿಷಯವಾಗಿದೆ. ಹಾಗಾದರೆ ಈ ಇಡೀ ಪ್ರಕ್ರಿಯೆಯ, ಈ ಇಡೀ ವಿಶ್ವದ ಇತಿಹಾಸದ ಅಂತಿಮ ಗುರಿಯೇನು? ಈ ದೊಡ್ಡ ನಾಟಕದ ಕೊನೆಯ ಅಂಕ ಹೇಗಿರುತ್ತದೆ? ಅಂತಿಮವಾಗಿ ಇದು ಕಾಲ ಪೂರ್ಣಗೊಂಡಾಗ ದೇವರ ಯೋಜನೆಯನ್ನು ಈಡೇರಿಸುವುದಾಗಿದೆ. ಈ ಯೋಜನೆಯು ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಎಲ್ಲವನ್ನೂ ಕ್ರಿಸ್ತನಲ್ಲೇ ಒಂದುಗೂಡಿಸುವುದು. ಈ ಮೂಲಗಳು ಇನ್ನೊಂದು ಆಸಕ್ತಿಕರ ವಿಷಯವನ್ನು ಹೇಳುತ್ತವೆ. ದೇವರು ತಮ್ಮ ಬಹುಮುಖವಾದ ಜ್ಞಾನವನ್ನು ಚರ್ಚ್ ಮೂಲಕ ದೇವದೂತರಿಗೆ ತಿಳಿಸುತ್ತಾರೆ. ಒಂದು ನಿಮಿಷ, ಚರ್ಚ್ ಮೂಲಕ ದೇವದೂತರಿಗೆ? ಹೌದು. ಅಂದ್ರೆ ಮಾನವರ ಕಥೆಯ ಮೂಲಕವೇ ದೇವದೂತರು ದೇವರ ಬಗ್ಗೆ ಕಲಿಯುತ್ತಾರೆ. ವಾವ್! ಅಂದ್ರೆ ಮಾನವೀಯತೆಯ ಇತಿಹಾಸವು ದೇವದೂತರಿಗೆ ಒಂದು ಪಾಠಶಾಲೆ ಇದ್ದಂತೆ. ಅರ್ಥ ಮಾಡಿಕೊಂಡ ಜೀವಿಗಳು ದೇವರನ್ನು ಭಯದಿಂದಲ್ಲ, ಪ್ರೀತಿಯಿಂದ ಆರಾಧಿಸ್ತಾರೆ. ಮತ್ತು ಆ ಕ್ಷಣದಲ್ಲಿ ಅವರ ಸ್ವತಂತ್ರ ಇಚ್ಛೆ ನಿಜವಾಗಿಯೂ ಪೂರ್ಣಗೊಳ್ಳುತ್ತದೆ. ಭಯದಿಂದ ಮುಕ್ತವಾದ, ತಿಳುವಳಿಕೆಯಿಂದ ಕೂಡಿದ ಆಯ್ಕೆಯಾಗುತ್ತದೆ. ಹೌದು, ಅದೇ ಸೃಷ್ಟಿಯ ಅಂತಿಮ ಗುರಿ. ಹಾಗಾದರೆ ಒಟ್ಟಾರೆಯಾಗಿ ನೋಡಿದರೆ ಈ ಮೂಲಗಳು ಒಂದು ಬೃಹತ್ ನಿರೂಪಣೆಯನ್ನು ಚಿತ್ರಿಸುತ್ತವೆ. ಇದು ಹಡೀಸ್ನಲ್ಲಿನ ಆಡಮ್ನ ಸೃಷ್ಟಿಯಿಂದ ಪ್ರಾರಂಭವಾಗಿ ಅವನ ಪತನ, ದೇವರ ಪೂರ್ವಜ್ಞಾನ, ಸ್ವತಂತ್ರ ಇಚ್ಛೆಯ ಸಂಕೀರ್ಣತೆ ಮತ್ತು ಅಂತಿಮವಾಗಿ ಕ್ರಿಸ್ತನಲ್ಲಿ ಎಲ್ಲವನ್ನೂ ಒಂದುಗೂಡಿಸುವ ದೇವರ ಯೋಜನೆಯನ್ನು ಒಳಗೊಂಡಿದೆ. ಹೌದು. ಇವು ಕೇವಲ ಪ್ರತ್ಯೇಕ ಘಟನೆಗಳಲ್ಲ, ಬದಲಾಗಿ ಒಂದಕ್ಕೊಂದು ಹೆಣೆದುಕೊಂಡಿರುವ ಒಂದು ದೊಡ್ಡ ಕಾಸ್ಮಿಕ್ ಕಥೆ. ಹೌದು, ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಸಾಗುತ್ತದೆ. ದೇವರ ಪ್ರೀತಿ ಮತ್ತು ನ್ಯಾಯವನ್ನು ಜೀವಿಗಳಿಗೆ ಸ್ಪಷ್ಟವಾಗಿ ತಿಳಿಸುವ ಮತ್ತು ಆ ಮೂಲಕ ಅವರ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸುವ ಕಡೆಗೆ. ಇದು ಒಂದು ಪೂರ್ವನಿರ್ಧಾರಿತ ಯೋಜನೆ ನಿಜ, ಆದರೆ ಆ ಯೋಜನೆಯ ಚೌಕಟ್ಟಿನೊಳಗೆ ಅದು ಜೀವಿಗಳ ಆಯ್ಕೆಯನ್ನು ಗೌರವಿಸುತ್ತದೆ ಮತ್ತು ಬಳಸಿಕೊಳ್ಳುತ್ತದೆ. ಅಂದ್ರೆ ದೇವರ ಸಾರ್ವಭೌಮತ್ವ ಮತ್ತು ಮಾನವನ ಆಯ್ಕೆಗಳು ವಿರುದ್ಧವಲ್ಲ. ಅಲ್ಲ, ಅವು ಪರಸ್ಪರ ವಿರುದ್ಧವಲ್ಲ, ಬದಲಿಗೆ ಒಂದೇ ಯೋಜನೆಯ ಎರಡು ಮುಖಗಳಿದ್ದಂತೆ. ಈ ಆಳವಾದ ಚರ್ಚೆಯ ನಂತರ ಕೇಳುಗರು ಆಲೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಹಾಗಾದ್ರೆ ದೇವರಿಗೆಲ್ಲ ಗೊತ್ತಿದೆ, ಆದರೂ ನಮಗೆ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಇದೆ. ಈ ಎರಡನ್ನೂ ಒಟ್ಟಿಗೆ ನೋಡಿದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡೋ ಆಯ್ಕೆಗಳ ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ, ನಮ್ಮ ಜವಾಬ್ದಾರಿ ಬಗ್ಗೆ ನಮಗೇನು ಅರ್ಥ ಆಗುತ್ತೆ?